ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರಿ ಮಳೆಯಿಂದಾಗಿ ಹಿಮಾಚಲ ಪ್ರದೇಶದಲ್ಲಂತೂ ಮೇಘ ಸ್ಫೋಟವೇ ಆಗ್ಬಿಟ್ಟಿದೆ. ಭಾರಿ ಮಳೆಯಿಂದಾಗಿ ಕುಲ್ಲುವಿನಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. 25ಕ್ಕೂ ಹೆಚ್ಚು ವಾಹನಗಳು ಡ್ಯಾಮೇಜ್ ಆಗ್ಬಿಟ್ಟಿವೆ. ಗುಡ್ಡ ಕುಸಿದು 10 ಕಾರುಗಳು ಜಖಂ ಆಗಿದ್ದಾವೆ. ಭಾರಿ ಮಳೆಯಿಂದಾಗಿ ಕುಲ್ಲುವಿನಲ್ಲಿ ಪ್ರವಾಹದ ವಾತಾವರಣ ಸೃಷ್ಟಿಯಾಗಿದೆ. ಈ ರೀತಿ ನೀರು ಹೆಚ್ಚಾಗ್ತಾ ಇರೋದ್ರಿಂದ, ಜಲಾವೃತ ಆಗ್ತಾ ಇರೋದ್ರಿಂದ ರಸ್ತೆಗಳು, ವಾಹನಗಳು ಜಖಂ ಆಗಿದ್ದಾವೆ, ವಾಹನಗಳು ಡ್ಯಾಮೇಜ್ ಆಗಿದ್ದಾವೆ. ನೀರಿನ ರಭಸಕ್ಕೆ ಅದೆಷ್ಟೋ ಕಾರುಗಳು ಕೊಚ್ಕೊಂಡು ಹೋಗಿದ್ದಾವೆ. ಹಿಂದೂಸ್ತಾನ್ ಟಿಬೆಟ್ ರಸ್ತೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಈಗ ಬಂದ್ ಆಗಿದೆ. ಈ ರೀತಿಯಾಗಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಸೂಚನೆ ಕೊಟ್ಟರೆ, ಬಂದ್ ಮಾಡಿದರೆ ಯಾರೂ ಇಲ್ಲಿ ಬರೋದಿಲ್ಲ, ಆಗುವಂಥ ಅಪಘಾತಗಳನ್ನ ತಡಿಬಹುದು ಅನ್ನುವಂಥ ಕಾರಣಕ್ಕೆ ನೋಡಿ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಷ್ಟು ವಾಹನಗಳು ಜಖಂ ಆಗಿವೆ ಅಂತ. ಕಾರುಗಳೆಲ್ಲ ಕೂಡ ಸಂಪೂರ್ಣ ಹಾಳಾಗ್ಬಿಟ್ಟಿದ್ದಾವೆ. ಯಾವ ರೀತಿಯಾಗಿ ಒಂದಷ್ಟು ಕಟ್ಟಡ ಕುಸ್ತಿರ್ತವೆ, ಗೋಡೆ ಕುಸ್ತಿರ್ತವೆ, ಅದೆಲ್ಲ ಕೂಡ ಬಂದು ಇಲ್ಲಿ ಸೇರಿಕೊಂಡಿದೆ. ಸದ್ಯ ಈ ಹಿಂದೂಸ್ತಾನ್ ಟಿಬೆಟ್ ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇವೆರಡೂ ಕೂಡ ಈಗ ಬಂದ್ ಆಗಿದ್ದಾವೆ. ಅವಾಂತರಗಳ ಮೇಲೆ ಅವಾಂತರಗಳಾಗ್ತಾ ಇರೋದ್ರಿಂದ ಇಲ್ಲಿ ಯಾರೂ ಓಡಾಡಬಾರ್ದು, ಸದ್ಯ ಅಪಘಾತಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಾ ನೀವು, ಎಲ್ಲೆಲ್ಲಿ ಕಾರುಗಳು ಬಿದ್ದಿದ್ದಾವೆ, ಕಾರ್ ಮೇಲೆ ಮರಗಳು ಬಿದ್ದಿರೋದಿರ್ಬೋದು, ಕಾರ್ಗಳು ಪಲ್ಟಿ ಆಗಿರೋದಿರ್ಬೋದು, ಅನೇಕ ಅವಾಂತರಗಳಾಗಿರೋದು. रात लगभग 6:15 बजे ये मेरे विधानसभा क्षेत्र में ब्रौजगार थाना क्षेत्र में अचानक भारी बारिश हुई है, जिससे ओलावृष्टि भी हुई और जिससे हमारे बादाम और इसमें पलम की खेती में भी नुकसान हुआ है। परंतु साथ ही साथ हमारे आप देख रहे हैं कि हमारी गाड़ियां बह गई हैं और लगभग 5-6 गाड़ियां हमारी बिल्कुल सतलुज नदी के किनारे पे पहुंची और लगभग 24-25 गाड़ियों को नुकसान हुआ है और घरों में लोगों के पानी चला गया है। और अभी मैं देख रहा हूँ, जैसे अभी आप देख रहे हैं कि भाई जैसे मैं यहाँ पे पहुँचा हूँ तो अभी तक मशीन नहीं आई थी, परंतु अभी हाल ही में यहाँ पे लगभग 12-13 घंटे बाद यहाँ पे मशीन पहुँची है। और मैं यही चाहूँगा प्रशासन से, और जो सरकार का तंत्र है, PWD महकमा है और रेवेन्यू डिपार्टमेंट है, कि लोगों का जो नुकसान हुआ उसका सही आकलन करे और तुरंत प्रभाव से यहाँ पे जो बचाव कार्य किया जाए और जो हमारी गाड़ियाँ नीचे बही है उनका जो है उनको भी निकाला जाए, ये मैं कहना चाहता हूँ। रात लगभग 6:15 बजे